ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಿನ್ನೆ ಹೇಳಿದರು, ನಾನು ನಾಳೆ ಖರ್ಗೆ ಅವ್ರನ್ನ ಭೇಟಿ ಆಗ್ತೀನಿ ಅಂತೇಳಿ. ಈಗ ಖರ್ಗೆ ಮನೆಗೆ ಮುಖ್ಯಮಂತ್ರಿಯವರು ಹೋಗಿದ್ದಾರೆ, ಒಬ್ಬರೇ ಹೋಗಿದ್ದಾರೆ. ಅಲ್ಲಿ MLC UB ವೆಂಕಟೇಶ್ ಅವರು ಮಾತ್ರ ಇದ್ದರು, ಅದು ಬಿಟ್ಟರೆ ಬೇರೆ ಯಾವುದೇ ನಾಯಕರುಗಳಿರಲಿಲ್ಲ. ಸಿದ್ದರಾಮಯ್ಯ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆ 1-to-1 ಮೀಟಿಂಗ್ ಕೂಡ ನಡೀತಾ ಇದೆ. ಯಾವ ವಿಚಾರಗಳ ಬಗ್ಗೆ ಇವರು ಚರ್ಚೆ ನಡೆಸ್ತಾ ಇದ್ದಾರೆ, ಭಾಳ ಮುಖ್ಯವಾಗಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಥವಾ ರೀಶಫಲ್ ಮಾಡಬೇಕು ಅನ್ನೋದರ ಬಗ್ಗೆ ಸಿದ್ದರಾಮಯ್ಯನವರು ಒಲವನ್ನು ಹೊಂದಿದ್ದಾರೆ. ಅದಕ್ಕೇನಾದರೂ ಖರ್ಗೆ ಅವರ ಹತ್ರದಿಂದ ಒಪ್ಪಿಗೆಯನ್ನು ಪಡ್ಕೊಳ್ತಾರಾ ಅಥವಾ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಖರ್ಗೆ ಅವರು ಏನಾದರೂ ಸುದ್ದಿಯನ್ನು ಸಿದ್ದರಾಮಯ್ಯನವರಿಗೆ ತಲುಪಿಸ್ತಾರಾ? ಈ ಕುತೂಹಲ ಇದ್ದೇ ಇದೆ. ಈ ಭೇಟಿ, ಇದರ ಸುತ್ತು ನಡೀತಿರುವಂತಹ ಚರ್ಚೆ ಮತ್ತು ಇದರ ನಡುವೆನೇ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ವರದಿ ಪಡ್ಕೊಳ್ತಾ ಇದ್ದಾರಂತೆ. ಇನ್ನು 6-7 ತಿಂಗಳಲ್ಲಿ ರಾಜ್ಯದಲ್ಲಿ ನಿರೀಕ್ಷೆಗೂ ಮೀರಿದ ಬೆಳವಣಿಗೆಗಳಾಗ್ತವೆ ಅನ್ನುವಂತಹ ಮಾತುಗಳನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದರ ಬಗ್ಗೆ ವರದಿ ನಿಮ್ಗೆ ತೋರಿಸ್ತೀನಿ. ರಾಜ್ಯ ಕಾಂಗ್ರೆಸ್ ಕುರ್ಚಿ ಬಿಕ್ಕಟ್ಟು ದಿನೇ ದಿನೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನೇ ಇಕ್ಕಟ್ಟಿಗೆ ತಳ್ಳುತ್ತಿದೆ. ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಿರೋ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎಲ್ಲಾ ಹೊಣೆ ವಹಿಸಿದ್ದಾರೆ. ಹಾಗಾಗಿನೇ ನಿನ್ನೆ ಸಂಜೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬಂದ್ರು. ಈಗ ನಾಯಕತ್ವ ಬದಲಾವಣೆ ಜಟಾಪಟಿ. ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಸುದೀರ್ಘ ಚರ್ಚೆಗಳಾಗ್ತಾ ಇದ್ದು, ಒಬ್ಬೊಬ್ಬ ನಾಯಕರೇ ಖರ್ಗೆ ಅವರನ್ನ ಖುದ್ದು ಭೇಟಿಯಾಗಿ ಮಾತುಕತೆ ನಡೆಸುತ್ತಿದ್ದಾರೆ. ಖರ್ಗೆ ಮನೆಯಲ್ಲಿ ಸಿಎಂ ಸುದೀರ್ಘ ಸಭೆ. ನಾಯಕತ್ವ ವಿಚಾರದಲ್ಲಿ ಆಗ್ತಿರೋ ಬೆಳವಣಿಗೆಗಳ ಬಗ್ಗೆ ಮಾತನಾಡಲು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ದಾರೆ. ಖರ್ಗೆ ಅವರ ಜೊತೆ 1-to-1 ಕೂತು ಮಾತಾಡಿದ್ದಾರೆ. DK ಶಿವಕುಮಾರ್ ಆಪ್ತರ ದೆಹಲಿ ಪ್ರವಾಸದ ಬಗ್ಗೆ, ರಾಜ್ಯದಲ್ಲಿ ಆಗುತ್ತಿರುವ ಸಭೆಗಳ ಬಗ್ಗೆ, DK ಶಿವಕುಮಾರ್ ಆಪ್ತ ಶಾಸಕರು ಕೊಡ್ತಿರೋ ಹೇಳಿಕೆಗಳ ಬಗ್ಗೆ ಇಬ್ಬರು ನಾಯಕರು ಚರ್ಚೆ ನಡೆಸಿದ್ರು. ಇದೇ ವೇಳೆ ಸಂಪುಟ ಪುನಾರಚನೆಗೂ ಆದಷ್ಟು ಬೇಗ ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಬಂದಿದ್ರು. ಸದಾಶಿವನಗರದಲ್ಲಿರುವ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿ ಖರ್ಗೆ ಜೊತೆ ಕೆಲ ಹೊತ್ತು ಮಾತುಕತೆ ನಡೆಸಿದ್ರು. ಇನ್ನು ನಿನ್ನೆಯಷ್ಟೇ DK ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದ ಮಾಲೀಕಯ್ಯ ಗುತ್ತೇದ ಇವತ್ತು ಖರ್ಗೆ ಮನೆಗೆ ಎಂಟ್ರಿ ಕೊಟ್ರು. ಮಂತ್ರಿ ಸ್ಥಾನದ ಆಸೆಯನ್ನ ಹೊರಹಾಕಿದ್ರು ಅಥವಾ DK ಶಿವಕುಮಾರ್ ಜೊತೆ ಚರ್ಚಿಸಿದ ವಿಚಾರಗಳನ್ನ ಖರ್ಗೆ ಅವರ ಗಮನಕ್ಕೆ ತಂದ್ರೋ ಗೊತ್ತಿಲ್ಲ. 10 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರು. ಆಮೇಲೆ ಶಾಸಕ ಅಜಯ್ ಸಿಂಗ್ ಕೂಡ ಖರ್ಗೆಯನ್ನ ಭೇಟಿಯಾಗಿ ಸಂಪುಟ ಪುನಾರಚನೆಯಲ್ಲಿ ಪರಿಗಣಿಸುವಂತೆ ಅರ್ಜಿ ಹಾಕಿದ್ರು. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ತುಮಕೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತಾಡಿದ್ರು. ಪವರ್ ಶೇರಿಂಗ್ ವಿಚಾರ ಹೊರಗಿನ ಪ್ರಪಂಚಕ್ಕೆ ಆಗಿರಬಹುದಷ್ಟೇ. ಪವರ್ ಶೇರಿಂಗ್ ಬಗ್ಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಏನಾದ್ರೂ ಹೇಳಿದ್ದಾರ? ಒಪ್ಪಂದ ಆಗಿದೆ ಅನ್ನೋದು ಗೊತ್ತಿಲ್ಲ, ಆಗಿಲ್ಲ ಅನ್ನೋದು ಗೊತ್ತಿಲ್ಲ ಅಂತ ಮಾರ್ಮಿಕ ಉತ್ತರ ಕೊಟ್ರು. ಯಾರು ಹೇಳಿದ್ದಾರೆ ಪವರ್ ಶೇರಿಂಗು? ಸೋನಿಯಾ ಗಾಂಧಿ ಅವರು ಹೇಳಿದಾರ, ರಾಹುಲ್ ಗಾಂಧಿ ಅವರು ಹೇಳಿದಾರ, ಮಲ್ಲಿಕಾರ್ಜುನ್ ಖರ್ಗೆ ಅವರು ACC ಪ್ರೆಸಿಡೆಂಟ್ ಹೇಳಿದ್ದಾರೆ, ಅಥವಾ ಕರ್ನಾಟಕ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಹೇಳಿದ್ದಾರೆ? ಯಾರೂ ಹೇಳಿಲ್ಲ. ನಾವೇ ಹೇಳ್ಕೊಂಡು ಓಡಾಡ್ತಾ ಇದ್ದೀವಿ ಅಷ್ಟೇ. ಇಲ್ಲ, ಆಗಿದೆ ಅನ್ನೋದು ಗೊತ್ತಿಲ್ಲ, ಆಗಿಲ್ಲ ಅನ್ನೋದು ಗೊತ್ತಿಲ್ಲ. ಯಾರು ಹೇಳ್ಬೇಕು ಅದನ್ನು? ಹೈಕಮಾಂಡ್ ಹೇಳ್ಬೇಕು ಅಲ್ವಾ? ಅವ್ರು ಹೇಳಿದಾರಾ? ಒಂದ್ ಕಡೆ ನಾಯಕತ್ವ ಹಗ್ಗ ಜಗ್ಗಾಟ, ಇನ್ನೊಂದ್ ಕಡೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರ ಮನೆಯಲ್ಲಿ ಸರಣಿ ಸಭೆಗಳಾಗ್ತಿವೆ. ಕರ್ನಾಟಕ ಕಾಂಗ್ರೆಸ್ನ ಬೆಳವಣಿಗೆಗಳ ಬಗ್ಗೆ ಕೇಂದ್ರ ಗೃಹ ಸಚಿವ ಬಿಜೆಪಿ ನಾಯಕ ಅಮಿತ್ ಶಾ ಖುದ್ದು ಮಾಹಿತಿ ಪಡೆಯುತ್ತಿದ್ದಾರೆ. ಸಹಕಾರ ಇಲಾಖೆ ಕೆಲಸದ ನಿಮಿತ್ತ MLC ರಾಜೇಂದ್ರ ರಾಜಣ್ಣ ಜೊತೆ ಅಮಿತ್ ಶಾ ರಾಜ್ಯ ರಾಜಕೀಯದ ಬಗ್ಗೆ ಮಾಹಿತಿ ಪಡೆದುಕೊಂಡ್ರಂತೆ. ರಾಜೇಂದ್ರ ರಾಜಣ್ಣ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದನ್ನ ಖಚಿತಪಡಿಸಿದ್ರು. ಇನ್ನೊಂದ್ ಕಡೆ ವಿಧಾನಸಭೆ ವಿಪಕ್ಷ ನಾಯಕ R ಅಶೋಕ್ ಮಾತನಾಡಿ, ರಾಜ್ಯದಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಸಿದ್ದರಾಮಯ್ಯ DK ಗೇಮ್ಗಳ ಮಧ್ಯೆ ರಾಜ್ಯದ ಜನ ಕಷ್ಟಪಡುತ್ತಿದ್ದಾರೆ. ಯಾರು ರಾಜ್ಯದ CM ಎಂದು ಘೋಷಣೆ ಮಾಡಬೇಕು ಅಂದ್ರು. ಸಿದ್ದರಾಮಯ್ಯ DK ಗೇಮ್ಗಳ ಮಧ್ಯೆ ರಾಜ್ಯದ ಜನ ಪರಿತಪಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಇಮಿಡಿಯೇಟ್ ಆಗಿ ಡಿಸಿಷನ್ ತಗೋಬೇಕು. ಯಾರು ಮುಖ್ಯಮಂತ್ರಿ ರಾಜ್ಯಕ್ಕೆ ಅಂತ ಘೋಷಣೆ ಮಾಡಬೇಕು. ಅವರು ಧೈರ್ಯ ಮಾಡಿ ಯಾರು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರೆ ಇದಕ್ಕೆ ಅಂತ್ಯ ಆಗೋಗ್ತದೆ. ಇಲ್ಲ ಅಂದರೆ ದಿನನಿತ್ಯ ಇದೇ ಗೋಳೆ.
ಇನ್ನೊಂದ್ ಕಡೆ ಜೆಡಿಎಸ್ ಪಕ್ಷದ 25ನೇ ವರ್ಷದ ಸಂಭ್ರಮೋತ್ಸವದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತಾಡಿದ್ರು. ಸಿದ್ದರಾಮಯ್ಯರನ್ನ ಸಿಎಂ ಮಾಡೋಕೆ ನಾನು ಪ್ರಯತ್ನ ಪಟ್ಟಿದ್ದೆ, ಸೋನಿಯಾ ಗಾಂಧಿನೇ ಸಾಕ್ಷಿ ಅಂದ್ರು ದೇವೇಗೌಡ. ರಾಜ್ಯದಲ್ಲಿ 6-7 ತಿಂಗಳ ಒಳಗೆ ನಿರೀಕ್ಷೆಗೂ ಮೀರಿದ ಬೆಳವಣಿಗೆ ಆಗತ್ತೆ ಅಂತ ಕುಮಾರಸ್ವಾಮಿ ಭವಿಷ್ಯ ನುಡಿದ್ರು. ಈ ಪಕ್ಷ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಯಾವ ದೇವೇಗೌಡ ಹೋರಾಟ ಮಾಡಿದ್ದು? ಸೋನಿಯಾ ಗಾಂಧಿ ಮುಂದೆ ಆ ದೇವೇಗೌಡನು ಬದುಕಿದ್ದಾನೆ, ಅವರು ಆ ಹೆಣ್ಣುಮಗಳು ಬದುಕಿದ್ದಾರೆ. ಯಾರು ನಿಮ್ಮನ್ನ ಹಣಕಾಸಿನ ಮಂತ್ರಿ ಮಾಡಿದ್ದು? ನೀವೇನು ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗಿ ಆರ್ಥಿಕ ತಜ್ಞರಾಗಿ ಏನಾದ್ರು ಬಂದಿದ್ರ? ನೀವು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಏನಲ್ಲ. ಮುಂದಿನ ಒಂದು 6-7 ತಿಂಗಳು ಅತ್ಯಂತ ನಿರೀಕ್ಷೆ ಮಾಡದೇ ಇರತಕ್ಕಂಥ ತೀರ್ಮಾನಗಳು ಆಗಬಹುದು. ಯಾವ ಪಕ್ಷದ ರಾಜಕಾರಣಿಗಳು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಬೆಳವಣಿಗೆ ಆಗ್ತಕ್ಕಂಥದ್ದಿದೆ. ರಾಜ್ಯದಲ್ಲಿ ಆಗ್ತಿರೋ ನಾಯಕತ್ವ ಬದಲಾವಣೆ, ಕ್ರಾಂತಿಯ ಬೆಳವಣಿಗೆಗಳ ಮಧ್ಯೆ 6-7 ತಿಂಗಳಲ್ಲಿ ನಿರೀಕ್ಷೆಗೂ ಮೀರಿದ ಬೆಳವಣಿಗೆಗಳಾಗುತ್ತೆ ಅಂತ ಕುಮಾರಸ್ವಾಮಿ ಭವಿಷ್ಯ ನುಡಿದಿದ್ದಾರೆ. ಆ ಬೆಳವಣಿಗೆಗಳು ಏನು ಅನ್ನೋದೇ ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.